ಸಕ್ಕರೆ ಅಂದಿದ ಕೂಡ್ಲೇನೆ ನಮ್ಮ ಕಣ್ಮುಂದೆ ಬರೋದು ಎರಡೇ. ಒಂದು ಸೂಪರ್ ಡ್ಯೂಪರ್ ಟೇಸ್ಟಿ ಆದ ಸ್ನ್ಯಾಕ್ಸ್, ಎರಡನೇದು ಯಾವಾಗ ನಾವು ವೆಯ್ಟ್ ಲಾಸ್ ಟ್ರೈ ಮಾಡ್ತಾ ಇದೀವೋ ಅಥವಾ ಆರೋಗ್ಯವಾಗಿರೋ ಟ್ರೈ ಮಾಡ್ತಾ ಇದೀವೋ ಸಕ್ಕರೆನ ಮುಟ್ಲೇಬಾರದು. ನಮಸ್ಕಾರ, ನಾನು ಪರಿಮಳಾ ಜಗ್ಗೇಶ್, ದ ಫೌಂಡರ್ ಅಂಡ್ ಡೈರೆಕ್ಟರ್ ಆಫ್ ಅಲಾಮಿ ರ್ಯಾಪ್ ನ್ಯೂಟ್ರಿಷನ್. ಫಸ್ಟ್ ಕ್ವೆಶ್ಚನ್, ಆರ್ ಆಲ್ ಶುಗರ್ಸ್ ಬ್ಯಾಡ್? ಹಂಗಂದ್ರೆ ಈಗ ಆಹಾರದಲ್ಲೇ ಐದರ್ ಮಿಲ್ಕ್ ಪ್ರಾಡಕ್ಟ್ಸ್ ಇರ್ಬೋದು, ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಇದರಲ್ಲೇ ಒಂದಷ್ಟು ಸಕ್ಕರೆ ಅಂಶ ಇರುತ್ತೆ. ಇದು ನ್ಯಾಚುರಲಿ ಅಕ್ಕರಿಂಗ್ ಶುಗರ್ಸ್. ಈ ನ್ಯಾಚುರಲಿ ಅಕ್ಕರಿಂಗ್ ಶುಗರ್ಸ್ ನ ನಾವು ನಮ್ಮ ಡಯಟ್ ಅಲ್ಲಿ ಆರಾಮಾಗಿ ನಮಗೆ ಹೆಲ್ತ್ ಕಂಡೀಷನ್ಸ್ ಬೇರೆ ಯಾವುದೂ ಇಲ್ಲ ಅಂದ್ರೆ ತಗೋಬಹುದು. ಈಗ ಆಡೆಡ್ ಶುಗರ್ಸ್ ಅಂತ ಇದೆ. ಅದು ವೈಟ್ ಶುಗರ್ ಇರ್ಬೋದು, ಬ್ರೌನ್ ಶುಗರ್ ಇರ್ಬೋದು. ಫಾರ್ ಎಕ್ಸಾಂಪಲ್, ನಮ್ಮ ಕಾಫಿ, ನಮ್ಮ ಟೀಗೆ ನಾವೇನ್ ಆಡ್ ಮಾಡ್ತೀವಿ, ಸ್ವೀಟ್ ಮಾಡಿದಾಗ ಏನ್ ಆಡ್ ಮಾಡ್ತೀವಿ, ಈ ಆಡೆಡ್ ಶುಗರ್ಸ್ ಮೇಲೆ ನಮ್ಮ ಗಮನ ಇರಬೇಕು. ಯಾಕಂದ್ರೆ ನಮಗೆ ಗೊತ್ತಿಲ್ದಂಗೆ ಆಡೆಡ್ ಶುಗರ್ಸ್ ಜಾಸ್ತಿ ಬಳಸಿದಾಗ ಇದರಿಂದ ನಮಗೆ ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಸಿಗಲ್ಲ, ಮತ್ತೆ ಇದು ಸಾರ್ಟ್ ಆಫ್ ಎಂಟಿ ಕ್ಯಾಲರೀಸ್ ಅಂತ ಹೇಳ್ತೀವಿ. ಸೊ ಇದು ಫಸ್ಟ್ ಪಾಯಿಂಟ್. ಎರಡನೇ ಕಾಮನ್ ಕ್ವೆಶ್ಚನ್, ಈಗ ಸಕ್ಕರೆಗಿಂತ ನಾನು ಜೇನುತುಪ್ಪ ಬಳಸ್ಬೋದಾ ಅಥವಾ ಜಾಗರಿ ಬೆಲ್ಲ ಬಳಸ್ಬೋದಾ ಅಂದ್ರೆ, ನಮ್ಮ ಜೇನುತುಪ್ಪದಲ್ಲಿ ಇರ್ಬೋದು ಅಥವಾ ಬೆಲ್ಲದಲ್ಲಿ ಇರ್ಬೋದು ನ್ಯೂಟ್ರಿಯೆಂಟ್ಸ್ ಇನ್ನ ಸ್ವಲ್ಪ ಜಾಸ್ತಿ ಇರುತ್ತೆ ಅಂಡ್ ಬ್ಲಡ್ ಶುಗರ್ನ ನಮ್ಮ ನಾರ್ಮಲ್ ವೈಟ್ ಶುಗರ್ ತರ ಅದು ಪೀಕ್ ಮಾಡಕ್ ಬಿಡಲ್ಲ. ಆದ್ರೆ ವೆಯ್ಟ್ ಲಾಸ್ ಅಂತ ಮೈಂಡ್ ಅಲ್ಲಿ ಇಟ್ಕೊಂಡಿರೋರು, ನೀವು ಇದರ ಎರಡರ ಮಧ್ಯೆ ಕ್ಯಾಲರೀಸ್ ವ್ಯತ್ಯಾಸ ಏನು ಅಂತ ನೋಡಿದ್ರೆ ತುಂಬಾ ಹಂಗೆ ಯಥೇಚ್ಛವಾಗಿ ಕ್ಯಾಲರಿ ವ್ಯತ್ಯಾಸ ಏನು ಇಲ್ಲ ರೀ, ಮಾರ್ಜಿನಲ್ ಕ್ಯಾಲರಿ ವ್ಯತ್ಯಾಸ ಇರುತ್ತೆ. ಸೊ ಹಾಗಾಗಿ ನಾವು ಓವರ್ ಆಲ್ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದ್ರೆ ಅದು ವೈಟ್ ಶುಗರ್ಗಿಂತ ಡೆಫಿನೆಟ್ ಆಗಿ ಬೆಲ್ಲ ಮತ್ತೆ ಜೇನುತುಪ್ಪ ಎಷ್ಟೋ ಬೆಟರ್. ಆದ್ರೆ ಕೀವರ್ಡ್ ಯಾವತ್ತು ಏನು? ಮಾಡರೇಷನ್. ಸೊ ಈ ಪಾಯಿಂಟ್ ಮೈಂಡ್ ಅಲ್ಲಿ ಇಟ್ಕೋಬೇಕು.